ಕೇಂದ್ರ ಸಚಿವ ಸಂಪುಟದಲ್ಲಿ ಬದಲಾವಣೆಯ ಬಿರುಗಾಳಿ. ಇನ್ನೆರಡೇ ತಿಂಗಳಲ್ಲಿ ಪುನರಚನೆ ಅಥವಾ ವಿಸ್ತರಣೆ. ಮೇ ಅಥವಾ ಜೂನ್ ತಿಂಗಳಲ್ಲಿ ಹೊಸ ತಿರು. ಎಸ್, ಕೇಂದ್ರದಲ್ಲಿ ಬೇರೆ ಬೆಳವಣಿಗೆ ಘಟಿಸಿದರೂ ಆಶ್ಚರ್ಯವೇನೂ ಇಲ್ಲ. ನಿನ್ನೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಂತಹ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳ ಭೇಟಿಗೂ ಮುನ್ನ ಹೈ ವೋಲ್ಟೇಜ್ ಮೀಟ್. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ಕೂಡ ನಡೆಸಲಾಗ್ತಾ ಇದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್ ಎಲ್ಲರೂ ಕೂಡ ಇದ್ದಾರೆ. ಅಶ್ವಿನಿ ವೈಷ್ಣವ್ ಕೂಡ ಸೇರಿದಂತೆ ಹಿರಿಯ ನಾಯಕರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿತ್ತು. ಕೇಂದ್ರ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತಾ? ಹಂಗಾದ್ರೆ ಏಪ್ರಿಲ್ 19 ಅಥವಾ ಇನ್ನೊಂದು ವಾರದಲ್ಲಿ ಸ್ಪಷ್ಟ ಚಿತ್ರಣ ಬರಲಿದೆ. ಎಸ್, ಸಂಪುಟ ಪುನರ್ರಚನೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಸಂಪುಟ ಪುನರ್ರಚನೆಯ ಬಗ್ಗೆ ಇಲ್ಲೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಹೌದು, ಸಂಪುಟ ಪುನರ್ರಚನೆಯಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ. ಇನ್ನು ಮುಂದೆ ಇನ್ನೆರಡೇ ತಿಂಗಳಲ್ಲಿ ಪುನರ್ರಚನೆ ಅಥವಾ ವಿಸ್ತರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮೇ ಅಥವಾ ಜೂನ್ ತಿಂಗಳಲ್ಲಿ ಹೊಸ ತಿರುವನ್ನ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರದಲ್ಲಿ ಬೇರೆ ಬೆಳವಣಿಗೆ ಸಂಘಟಿಸಿದ್ರು ಕೂಡ, ಬೇರೆ ಬೆಳವಣಿಗೆ ಆದ್ರೂ ಕೂಡ ಅದೇನು ಆಶ್ಚರ್ಯ ಅಲ್ಲ. ನಿನ್ನೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಂತಹ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳ ಭೇಟಿಗೂ ಮುನ್ನ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆಯನ್ನ ಕೂಡ ಕರೆಯಲಾಗಿತ್ತು. ಅಮಿತ್ ಶಾ, ರಾಜನಾಥ್ ಸಿಂಗ್, ಪಿಯೂಷ್, ಅಶ್ವಿನಿ ವೈಷ್ಣವ್ ಎಲ್ಲರೂ ಕೂಡ ಹಿರಿಯ ನಾಯಕರು ತುಂಬಾ ಜನ ಸೇರಿ ಭಾಗಿಯಾಗಿದ್ದು, ಕೇಂದ್ರ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡುವಂತಹ ಪ್ರಶ್ನೆ ಹೇಳ್ತಾ ಇದೆ. ಏಪ್ರಿಲ್ 19 ಅಥವಾ ಇನ್ನೊಂದೆರಡು ವಾರದಲ್ಲಿ ಸ್ಪಷ್ಟ ಚಿತ್ರಣ ಕೈಗೆ ಸಿಗಲಿದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್, ಕೇಂದ್ರ ಸಚಿವ ಸಂಪುಟಕ್ಕೆ ಯಂಗ್ ಹಾಗೂ ಎನರ್ಜಿ ಲೀಡರ್ ಎಂಟ್ರಿ. ತಮಿಳುನಾಡಿನಿಂದ ಬಿಜೆಪಿ ನಾಯಕರೊಬ್ಬರು ಆಗಮಿಸ್ತಾರಾ? ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾ ಇದ್ದಾರಾ? ಅಣ್ಣಾಮಲೈಗೆ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೈಕಮಾಂಡ್ ಹೇಳುತ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತ್ಯಜಿಸಿದ್ರು. ಬದ್ಧತೆ, ನಿಷ್ಠೆಯನ್ನೇ ಮಾನದಂಡವಾಗಿ ಇಟ್ಟುಕೊಂಡಿರುವ ಅವರು ರಾಜ್ಯಸಭಾ ಸದಸ್ಯತ್ವದ ಮೂಲಕ ಲೋಕಸಭೆಗೆ ಎಂಟ್ರಿ ಫಿಕ್ಸ್. ಹಂಗಾದ್ರೆ ಈಗಾಗಲೇ ಅಣ್ಣಾಮಲೈಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ಊಹಾಪೋಹ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಅಥವಾ ಸಂಪುಟಕ್ಕೆ ಎಂಟ್ರಿ ಫಿಕ್ಸ್ ಆಗುತ್ತಾ? ಎಸ್, ಅಣ್ಣಾಮಲೈ ವಿಚಾರ ಒಂದಿಷ್ಟು ದಿನಗಳ ಹಿಂದೆ ಭಾರೀ ಸದ್ದನ್ನ ಮಾಡ್ತಾ ಇತ್ತು. ಅಣ್ಣಾಮಲೈ ಅವರು ಹೈಕಮಾಂಡ್ ಹೇಳಿದ ತಕ್ಷಣ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ರು. ಅವರಿಗೆ ಮೋಸ ಮಾಡಿದ್ರ ಬಿಜೆಪಿ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿತ್ತು. 2019ರಲ್ಲಿ ಅವರ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು 2021-22ರ ಕಾಲಘಟ್ಟದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತಹ, ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡು ತದನಂತರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಅಣ್ಣಾಮಲೈ ಅವರಿಗೆ ಹೈಕಮಾಂಡ್ ಶಾಕ್ ಕೊಟ್ಬಿಡ್ತಾ, ತೆಗೆದು ಹಾಕ್ಬಿಟ್ರ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿತ್ತು. ಆದ್ರೆ ಈಗ ಇನ್ನೊಂದು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಕೇಂದ್ರ ಸಚಿವ ಸಂಪುಟಕ್ಕೆ ಯಂಗ್ ಅಂಡ್ ಎನರ್ಜಿ ಲೀಡರ್
ಎಂಟ್ರಿ ಕೊಡ್ತಾ ಇದ್ದಾರೆ. ತಮಿಳುನಾಡಿನಿಂದ ಬಿಜೆಪಿ ನಾಯಕರೊಬ್ಬರು ಆಗಮಿಸುತ್ತಾರೆ ಎನ್ನುವಂತಹ ಸುದ್ದಿ. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಿದ್ದಾರೆ ಅಣ್ಣಾಮಲೈ ಅಂತ. ಅಣ್ಣಾಮಲೈಗೆ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೈಕಮಾಂಡ್ ಹೇಳ್ತಾ ಇದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತ್ಯಜಿಸಿಬಿಟ್ಟಿದ್ರು ಅಣ್ಣಾಮಲೈ ಅವರು. ಈಗ ಅವರಿಗೆ ಮತ್ತೊಂದು ಸ್ಥಾನವನ್ನ ಕೊಡೋಕೆ ಸಿದ್ಧವಾದ್ರ ಅಂತ.